ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಇಂದು ಬಿಜೆಪಿ ಕಚೇರಿಯಲ್ಲಿ ಇಮ್ಮಡಿ ಪುಲಕೇಶಿ ವೃತ್ತದಿಂದ ಮುಖ್ಯ ರಸ್ತೆಗಳಲ್ಲಿ ಪ್ರತಿಭಟನೆ ಸಾಗುತ್ತಾ ಶಿವಾಜಿ ಸರ್ಕಲ್ನಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ನಿದ್ದೆ ರಾಮಯ್ಯ ಎದ್ದೇಳುವುದು ಯಾವಾಗ ಎನ್ನುತ್ತಾ ಪ್ರತಿಭಟನಾಕಾರರು ಘೋಷಣೆಯನ್ನು ಕೂಗುತ್ತಾ ಬೆಲೆ ಏರಿಕೆ ವಿರುದ್ಧ ಜಿಲ್ಲಾಧ್ಯಕ್ಷ ಶಾಂತಗೌಡ ಟಿ ಪಾಟೀಲರ ಸಾರಥ್ಯದಲ್ಲಿ ಪ್ರತಿಭಟನೆ ಸಾಗಿತು. ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾಧ್ಯಕ್ಷ ಶಾಂತಗೌಡ ಟಿ ಪಾಟೀಲ್ ಹಾಗೂ ಬಿಜೆಪಿ ಪಕ್ಷದ ತಾಲೂಕಾಧ್ಯಕ್ಷ ನಾಗರಾಜ ಕಾಚಟ್ಟಿ, ಹಿರಿಯ ಮುಖಂಡರಾದ ಬಿಪಿ ಹಳ್ಳೂರು ಮಾತನಾಡಿದ್ದು, ಬೆಲೆ ಏರಿಕೆ ಮಾಡುತ್ತಾ ಜನಸಾಮಾನ್ಯರ ರಕ್ತ ಹೀರುತ್ತಿದೆ ಕಾಂಗ್ರೆಸ್ ಸರ್ಕಾರ ಎಂದು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಮಾತನಾಡಿದ್ದಾರೆ. ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಜನಪೀಡಕ ಸರ್ಕಾರ ಅಂತೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಕಳೆದ ವಿಧಾನಸಭಾ ಚುನಾವಣೆಯೊಳಗೆ ಪಕ್ಷ ಗ್ಯಾರಂಟಿ ಹೆಸರಿನ ಮೇಲೆ ಜನರಿಗೆ ಮರುಳನ್ನು ಮಾಡಿ ಮೋಸ ಮಾಡಿ ಮತವನ್ನು ಹಾಕಿಸಿಕೊಂಡು ಆಯ್ಕೆ ಆದ್ರು. ಇವತ್ತು ತಾವು ಹೇಳಿರ್ತಕ್ಕಂಥ ಪಂಚ ಗ್ಯಾರಂಟಿ ಒಳಗೆ ಯಾವುದೇ ಒಂದು ಗ್ಯಾರಂಟಿಯನ್ನ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ತಂದಿರ್ತಕ್ಕಂಥದ್ದು ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಶಕ್ತಿ ಯೋಜನೆ ಮುಖಾಂತರ ಬಸ್ ಅನ್ನು ಓಡಿಸ್ತಾರೆ, ಆದ್ರೆ ಸರಿಯಾಗಿ ಬಸ್ ಇಲ್ಲ. ಮಹಿಳೆಯರಿಗೆ ಫ್ರೀ ಅಂತ ಹೇಳ್ತಾರೆ, ಓಡ್ತಕ್ಕಂಥ ಯಾವುದೇ ಆದಂತ ಅನುದಾನವನ್ನು ಕೊಟ್ಟಿಲ್ಲ. ಬಾದಾಮಿಯಲ್ಲಿ ನೀವು ನೋಡ್ಬೇಕು, ಸಂಜೆ ಬನ್ನಿ ಯಾವ ರೀತಿ ಐತಲ್ಲ ನಮ್ಮ ಬಾದಾಮಿಯಲ್ಲಿ ಕತ್ತಲು ಆದಂಥದ್ದು. ಯಾಕಂದ್ರೆ ಈ ಕರೆಂಟ್ ಬಿಲ್ ಕೊಡ್ಲಿಕ್ಕೆ ಒಂದು ಕಡೆ ಸರ್ಕಾರದಲ್ಲಿ ಹಣವಿಲ್ಲ. ಅದೇ ರೀತಿ ಸರ್ಕಾರಕ್ಕೆ ಈ ಮೇಂಟೆನೆನ್ಸ್ ಮಾಡತಕ್ಕಂಥ ಒಂದು ಸೈನ್ಯ 5ರಿಂದ 6 ದಿನವರೆಗೆ ಯಾವುದೇ ರೀತಿಯಿಂದ ಅವರಿಗೆ ಕೊಡ್ಲಿಕ್ಕೆ ಅವರಲ್ಲಿ ಹಣವಿಲ್ಲ. ಈ ರೀತಿ ನಮ್ಮ ಬಾದಾಮಿಯಲ್ಲಿ ಈ ರೀತಿ ಇದೆ. ಅದೇ ರೀತಿ ನಮ್ಮ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅತಿ ಹೆಚ್ಚಿನ ರೀತಿಯಿಂದ ಅನುದಾನವನ್ನು ಎಲ್ಲದರಲ್ಲೂ ಕಡಿತ ಮಾಡಿ ತಮಗೆ ಬೇಕಾದಂತ ಬಿಟ್ಟಿ ಬಾಗಿಗೆ ಹಾಕಿಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇಂತಹ ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಐತಲ್ಲ ಮುಂದೆ ಒಳ್ಳೆಯದಾಗುತ್ತಿಲ್ಲ. ಇದನ್ನ ಐತಲ್ಲ ಮುಂದೆ ಸಹಿತ ಇದೇ ರೀತಿಯ ಬೆಲೆ ಏರಿಕೆ ಕಂಡು ಬಂದ್ರೆ ಇದನ್ನ ಕಡಿಮೆ ಮಾಡದೇ ಇದ್ರೆ ಇದಕ್ಕಿಂತ ಹೆಚ್ಚಿನ ರೀತಿಯಿಂದ ಐತಲ್ಲ ಉಗ್ರವಾದ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಹೇಳ್ತಾ ಇಲ್ಲಿ ನನಗೆ ಮಾತಾಡಲಿಕ್ಕೆ ಮಣ್ಣು ಮಾಡಿಕೊಟ್ಟಿದ್ದ ಎಲ್ಲರಿಗೂ ನಮಸ್ಕಾರಗಳು. ಹಾಗೂ ಇಲ್ಲಿ ಸೇರಿದಂತ ನಂತರ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಪ್ರತಿಭಟನೆ ಸಾಗಿದ್ದು, ತಹಸೀಲ್ದಾರ್ ಕಾರ್ಯಾಲಯದ ಶಿರಸ್ತೆದಾರ ವಿಎಚ್ ಜಾಧವ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದಂತಹ ಬಿಪಿ ಹಳ್ಳೂರ್, ವಿಎನ್ ಸಾತನ್ನವರ್ ಹಾಗೂ ಯುವ ಮುಖಂಡರಾದ ಕಿರಣ್ ಕುಮಾರ್ ಕುಲಕರ್ಣಿ, ಇಷ್ಟಲಿಂಗ ನರೇಗಲ್ ಸೇರಿದಂತೆ ಪ್ರತಿಭಟನೆಗೆ ಹಲವಾರು ಜನರು ಕೂಡ ಸಾಥನ್ನು ನೀಡಿದ್ದಾರೆ. ಬಡವರ ದುಡ್ಡನ್ನು ಹಾಳು ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ದುಡ್ಡನ್ನು ಹಾಳು ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ನಿಗಮ ಮಂಡಳಿಯ ದುಡ್ಡನ್ನು ಕೊಳ್ಳೆ ಹೊಡೆಯುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ನಿದ್ದರಾಮಯ್ಯ ಸಿದ್ದರಾಮಯ್ಯ ನಿದ್ದರಾಮಯ್ಯ ಅಧ್ಯಕ್ಷರು ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, ಭಾರತ ವೈಭವ ನ್ಯೂಸ್, ಬಾಗಲಕೋಟೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested,